ಫ್ರೆಂಡ್ಸ್, ಜಗತ್ತಲ್ಲಿ ಎರಡು ತರ ಕಷ್ಟಪಡ್ತಿರ್ತಾರೆ ಜನ. ಮೊದಲನೇದು ನ್ಯಾಚುರಲ್ ಕಷ್ಟಗಳು, ಅಂದ್ರೆ ನಮ್ ತರ ಮಿಡಲ್ ಕ್ಲಾಸ್ ಕಷ್ಟಗಳು. ಸ್ಕೂಲಲ್ಲಿ ಮಾರ್ಕ್ಸ್ ಕಮ್ಮಿ ಬಂತು ಅಂತ ಕಷ್ಟ ಸ್ಟಾರ್ಟ್ ಆಗುತ್ತೆ. ಮತ್ತೆ ಕಾಲೇಜಲ್ಲಿ ಹುಡುಗಿ ಸಿಕ್ಕಿಲ್ಲ ಅಂತ ಕಷ್ಟ. ಆಮೇಲೆ ಕೆಲ್ಸ ಸಿಕ್ಕಿಲ್ಲ ಅಂತಾನೆ ಕಷ್ಟ. ಆಮೇಲೆ ಕೆಲ್ಸ ಸಿಕ್ಕಿದ್ರು ಬಾಸ್ ಇಂದಾನೆ ಕಷ್ಟ. 1ನೇ ತಾರೀಕು ನಮ್ಮ ಅಕೌಂಟ್ ಅಲ್ಲಿ ಸ್ಯಾಲ್ರಿ ಕ್ರೆಡಿಟ್ ಆಗೈತೆ ಅಂತ ನಮ್ಮ ಮುಖದಲ್ಲಿ ಒಂಥರ ಕಳೆ ಸ್ಟಾರ್ಟ್ ಆಗುತ್ತೆ. ಆ ಕಳೆ 2ನೇ ತಾರೀಕು ಗಂಟನೂ ಇರಲ್ಲ. ಯಾಕೆಂದ್ರೆ ಬರೋ ಸ್ಯಾಲ್ರಿ ಎಲ್ಲ EMI, ಕ್ರೆಡಿಟ್ ಕಾರ್ಡು, ಡೆಬಿಟ್ ಕಾರ್ಡು, ಮನೆ ಬಾಡಿಗೆ, ಅವ್ರಿಗೆ ಮನೆ ಫ್ಯಾಮಿಲಿಗೆ, ಅದಕ್ಕೆ ಇದಕ್ಕೆ ಅಂತಾನೆಲ್ಲ ಕೊಟ್ಬಿಟ್ಟಿರ್ತೀವಿ. ನಾವು ಒಂಥರ ಪೋಸ್ಟ್ ಮ್ಯಾನ್ ಗಳಿದ್ದಂಗೆ. ಹೆಂಗೆ ಪೋಸ್ಟ್ ಮ್ಯಾನ್ಗಳನ್ನ ಲೆಟರ್ಗಳನ್ನ ತಗೊಂಡೋಗಿ ಹಂಚ್ತಾರೋ, ನಮ್ ಬರೋ ಸಂಬಳನ ಯಾವ್ದು ತಗೊಂಡೋಗಿ ಹಂಚ್ತಾ ಇರ್ತೀವಿ. 2ನೇ ಕಷ್ಟ, ನಾವೇ ದುಡ್ಡು ಕೊಟ್ಬಿಟ್ಟು ಪರ್ಚೇಸ್ ಮಾಡೋದು ಕಷ್ಟಗಳನ್ನ. ಯಾವ ತರ ಅಂದ್ರೆ, ನಮ್ಮ IT ಕಂಪ್ನಿಗಳಲ್ಲೆಲ್ಲ 2 ಲಕ್ಷ 3 ಲಕ್ಷ ತಿಂಗಳಿಗೆ ಸಂಬಳ ತಗೋತಾ ಇರ್ತಾರೆ. ಬಟ್ ಏನ್ ಯೂಸು? ಡಯಟ್ ಮಾಡ್ಬೇಕು ಅಂದ್ಬಿಟ್ಟು ಒಳ್ಳೆ ಅಕ್ಕಿ ಪಕ್ಷಿಗಳ ತರ ಕಾಳ್ಗಳನ್ನೇ ತಿನ್ಕೊಂಡು ಜೀವನ ಮಾಡ್ತಾ ಇರ್ತಾರೆ. ಆ ತರ ಜೀವನ ಮಾಡಕ್ಕೆ ನಮ್ಮ ಮನೆ ಹತ್ರ ಯಾವ್ದೋ ಮೇಕೆ ಸಾಕಾಗ್ಬಿಟ್ಟಿದ್ರು ಆಯ್ತಿತ್ತು. ಇನ್ನೊಂದು ಜಿಮ್ಗೆ ಹೋಗೋರು. ನಮ್ಮ ಮಂಡ್ಯದಲ್ಲಿ ತಾತಂದಿರೆಲ್ಲ ಹೊಲ ಕೆಲಸ ಮಾಡಕ್ಕೆ, ಆಮೇಲೆ ಮರ ಕಡಿಯಕ್ಕೆಲ್ಲ ಹೋಯ್ತಿದ್ದದಕ್ಕೆಲ್ಲ ದುಡ್ಡು ಕೊಡ್ತಾ ಇದ್ರು. ಆದ್ರೆ ಈಗ 50,000 ಸಾವಿರ ಕೊಟ್ಟಿ ಕ್ರಾಸ್ ಫಿಟ್ ಅಂತ ಹೋಗ್ಬಿಟ್ಟು ಅಲ್ಲಿ ಲಾರಿ ಟೈರ್ ದಬಾಕ್ತಾರೆ. ಅಷ್ಟೊಂದು ದುಡ್ಡು ಕೊಟ್ಬಿಟ್ಟು ಟೈರ್ ದಬಾಕಕ್ ಹೋಯ್ತವನೆ. ಅದೇಕಪ್ಪ ಅಷ್ಟ್ ಕಷ್ಟ ಪಡ್ಬೇಕು? ಅದು ಬದ್ ಯಾವ್ದಾರ ಮೆಕ್ಯಾನಿಕಲ್ ಶೆಡ್ ಹತ್ರ ಹೋದ್ರೆ ಫ್ರೀಯಾಗಿ ಟೈರ್ ದಬಾಕಿದ್ರು, ಕೊನೆಲಿ ಹೋಗ್ಬೇಕಾದ್ರೆ ಒಂದು ಟೀ ಕೊಡ್ಸ್ಬಿಟ್ಟಾರು ಕಳಿಸ್ತಾನೆ. ಫ್ರೆಂಡ್ಸ್, ಫೈನಲಿ ನಾನು ಹೇಳಿದ 2 ಕಷ್ಟಗಳ್ನು ಕೇಳಿದೀರಾ. ಅದ್ರಲ್ಲಿ ನೀವು ಯಾವ ಕಷ್ಟನ ಅನುಭವಿಸ್ತಿದ್ದೀರಾ ಅಂತ ನನ್ಗಂತೂ ಗೊತ್ತಿಲ್ಲ. ನಾನು ಈ ವಿಡಿಯೋ ಮಾಡಿದ್ದು ಎಂಟರ್ಟೈನ್ಮೆಂಟ್ ಪರ್ಪಸ್ ಓನ್ಲಿ. ನನ್ನಿಂದ ಈ ಮಾತುಗಳಿಂದ ಯಾರಿಗಾರ ಏನಾದ್ರು ಬೇಜಾರಾಗಿತ್ತು ಅಂದ್ರೆ ನನ್ನ ಕಡೆಯಿಂದ ಕ್ಷಮೆ ಇರ್ಲಿ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಫಾಲೋ ಮಾಡ್ಕೊಳ್ಳಿ ಅಂಡ್ ವೇಟ್ ಫಾರ್ ಮೋರ್ ವಿಡಿಯೋಸ್.